ಕರವೇ ಹೋರಾಟಕ್ಕೆ ಈಗ ಸರ್ಕಾರ ಮಣಿತ ಈ ಪ್ರಶ್ನೆ ಒಂದು ಕಡೆಗೆ ಎದ್ದೇಳುತ್ತಾ ಇದೆ. ಕನ್ನಡ ನಾಮಫಲಕಕ್ಕಾಗಿ ಕರವೇ ಹೋರಾಟವನ್ನ ಮಾಡಿತ್ತು. ಕರವೇ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರವಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ. ಸೊ ಅವರ ಹೋರಾಟಕ್ಕೆ ಮಣಿದಿರೋದು ಅವರ ಉದ್ದೇಶಕ್ಕೆ ಮಾತ್ರ ಮಣಿದಿದ್ದಾರೆ. ಸೊ ಗೃಹ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವನ್ನೆಲ್ಲ ಕರೆಸಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳು. ಸೊ ಈಗ ಅವರು ಮಾಡುವಂತ ಸಭೆ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಗೃಹ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜವಾಬ್ದಾರಿ ಇರಬೇಕಾಗಿದ್ದು ಬಿಬಿಎಂಪಿ ಅವರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಗೆ. ಇವರ ಜವಾಬ್ದಾರಿ ಅತ್ಯಂತ ದೊಡ್ಡದಾಗಿದೆ. ಇವರು ಯಾವುದೂ ಕೂಡ ಮಾಡದೇ ಇದ್ದಿದ್ದಕ್ಕೇನೆ ಒಂದು ಸಂಘಟನೆ ಆಚೆ ಬರಬೇಕಾಗಿತ್ತು. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ. ಅವರು ಬಂದರು. ಅವರು ಯಾರೆಲ್ಲ ನಾಮಫಲಕಗಳನ್ನು ಹಾಕಿದ್ರು ಕಿತ್ತೆಸೆದರು. ಸರಿಸುಮಾರು 2019ರಿಂದಲೂ ಕೂಡ ಇದೇ ರೀತಿಯಾಗಿಯೇ ಹೇಳ್ತಾನೆ ಬರ್ತಾ ಇದ್ದಾರೆ, ನಾಮಫಲಕವನ್ನು ಕನ್ನಡದಲ್ಲಿ ಹಾಕಿ ಅಂತ. ರಾಜ್ಯದಲ್ಲಿ ಕನ್ನಡ ನಾಮಫಲಕ ಸಮರ ಜೋರಾಗಿದೆ. ಕರವೇ ಹೋರಾಟದ ಬಗ್ಗೆ ಮುಖ್ಯಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಪ್ರತಿಭಟನೆಗೆ ನಮ್ಮ ತಕರಾರು ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ನಾಮಫಲಕ ಸಮರದ ವಿಚಾರದಲ್ಲಿ ಹೋರಾಟಕ್ಕೆ ನಮ್ಮ ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ದಾರೆ ಅವರು. ಬೋರ್ಡ್ಗಳು ಹಾಕೋದು ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮ್ಮದು. ಮೊದಲು ಕನ್ನಡ ಇರಬೇಕು. ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ. ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಕೂಡ. ರೆಗ್ಯುಲರ್ ಆಗಿ ಮಾಡ್ತೀವಿ. ನಾಳೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು, ಪೊಲೀಸ್ ಮಂತ್ರಿಗಳು ಅದೆಲ್ಲ ಕರೆದಿದ್ದೀವಿ. ಈಗಾಗಲೇ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ ಸರ್. ನಿಯಮ ಮಾಡಬೇಕು ಅಂತ ಇದು, ಯಾಕಂದರೆ ರಿಟರ್ನ್ ಆದೇಶ ಹೊರಟಿದೆ. ಬಟ್ ಕನ್ನಡ ದಲ್ಲಿ ಬೋರ್ಡ್ಗಳು ಹಾಕೋದು ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮ್ಮದು. ಮೊದಲು ಕನ್ನಡ ಇರಬೇಕು. ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಯಾವ ಸ್ಟ್ಯಾಂಡ್ ಅನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಈ ವಿಚಾರದಲ್ಲಿ? ಅವರ ಪ್ರತಿಭಟನೆ ಮಾಡೋದ್ರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತಾರೆ. ಇನ್ನೊಂದು ಕಡೆಗೆ ಕೇಸ್ ಹಾಕ್ತಾರೆ, ಇನ್ನೊಂದು ಕಡೆಗೆ ಹೇಳಿಕೆಗಳನ್ನು ಈ ರೀತಿಯಾಗಿ ಕೊಡ್ತಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಕನ್ನಡದ ವ್ಯಾಕರಣದ ಬಗ್ಗೆ ಸದನದಲ್ಲಿ ಅಪಾರವಾಗಿ ಹೇಳ್ತಾ ಇದ್ರು. ಕನ್ನಡದ ಬಗ್ಗೆ, ಕನ್ನಡ ವ್ಯಾಕರಣದ ಬಗ್ಗೆ ಎಲ್ಲ. ಈಗ ಯಾಕೆ ಆ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ತಾ ಇಲ್ಲ? ಅರುಣ್, ಆ ವಿಚಾರವಾಗಿ ಸಂಬಂಧಪಟ್ಟಂತಹ ಸಭೆಗಳನ್ನು ಇವತ್ತು ಸಿಎಂ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗಷ್ಟೇ ಗೃಹ ಕಚೇರಿ ಕೃಷ್ಣಾಗೆ ಸಿಎಂ ಅವರು ಆಗಮಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತೆ ಇಲಾಖೆ ಅಧಿಕಾರಿಗಳು, ಅದೇ ರೀತಿಯಾಗಿ ಗೃಹ ಇಲಾಖೆ ಅಧಿಕಾರಿಗಳು ಮತ್ತೆ ಸಚಿವರು ಭಾಗವಹಿಸ್ತಾರೆ. ಪ್ರಮುಖವಾಗಿ ನಿನ್ನೆಯಿಂದ ಕರವೇ ಹೋರಾಟವನ್ನ ಮಾಡ್ತಿದ್ದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿತು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಅನೇಕರನ್ನ ಪೊಲೀಸರು ಬಂಧನಪಡಿಸಿ
ನ್ಯಾಯಾಧೀಶರ ಮುಂದೆ ಏನು ಅವರನ್ನು ಹಾಜರುಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಆದರೆ ರಾಜ್ಯದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಎಸ್ಪೆಷಲ್ ಆಗಿ ಯಾವ ರೀತಿಯಾಗಿ ಕ್ರಮಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಈಗಾಗಲೇ ಸಿಎಂ ಅವರು ಕೂಡ ನಿನ್ನೆ ಟ್ವೀಟ್ ಮಾಡಿದ್ರು, 60% ಕಡ್ಡಾಯವಾಗಿ ಕನ್ನಡದಲ್ಲಿ ಏನು ನಾಮಫಲಕಗಳ ಇರಲೇಬೇಕು ಅನ್ನುವಂತಹ ನಿಯಮವನ್ನು ಜಾರಿ ಮಾಡ್ತಾ ಇದೀವಿ, ಅದನ್ನು ಮಾಡಬೇಕು ಅನ್ನುವಂಥ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಏನು ನಿನ್ನೆಯಿಂದ ಹೋರಾಟ ಮಾಡ್ತಿದ್ದಾರೆ ಕರವೇ ಕಾರ್ಯಕರ್ತರು, ಸೊ ಅದು ಸರ್ಕಾರದಕ್ಕೆ ಬಿಸಿ ಮುಟ್ಟಿದೆ. ಅವರ ನಾರಾಯಣಗೌಡರ ಬಂಧನ ಆಗಿದೆ. ಸೊ ಎಲ್ಲ ವಿಚಾರವಾಗಿ ಮುಂದಿನ ಕ್ರಮ ಸರ್ಕಾರದ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಅವರು ಇವತ್ತು ಸಭೆಯನ್ನ ಮಾಡ್ತಿದ್ದಾರೆ. ಬಹುಶಃ ಸಭೆಯಲ್ಲಿ 60% ಕಡ್ಡಾಯವಾಗಿ ಕನ್ನಡದ ನಾಮಫಲಕ ಇರಬೇಕು ಅನ್ನುವಂಥ ಏನು ನಿಯಮ ಇದೆ ಅದನ್ನ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು, ಅದಕ್ಕೆ ಒಂದು ಡೆಡ್ಲೈನ್ ಕೊಡುವಂಥದ್ದು ಇರ್ಬೋದು, ಆದಷ್ಟು ಬೇಗ ಅದನ್ನು ಯಾವ ರೀತಿಯಾಗಿ ಜಾರಿ ಮಾಡಬೇಕು ಅನ್ನುವಂಥದ್ದು ಇರ್ಬೋದು. ಸೊ ಇದೆಲ್ಲವೂ ಕೂಡ ಆ ನಿಯಮವನ್ನ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ. ನೀವು ಕೇಳಿದ್ರೆ ಹೌದು, ಆ ಕನ್ನಡದ ವ್ಯಾಕರಣವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ, ಕನ್ನಡಕ್ಕೆ ನಾವು ಬದ್ಧ ಅಂತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಕಾನೂನಿನ ವಿಚಾರಕ್ಕೆ ಬಂದಾದ್ರೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಅದರ ಒಂದು ನೆಪವನ್ನು ಹುಡ್ಕೊಂಡು ನಾವು ಕಾನೂನಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹಾಗಾಗಿ ರಾಜಕಾರಣಿಗಳ ಮಾತು ನಿಮಗೆ ಗೊತ್ತಿರುತ್ತೆ ಅರುಣ್, ಹೇಳುವಾಗ ಒಂದು, ಅದನ್ನ ಕೃತಿಯಲ್ಲಿ ನಡ್ಕೊಳ್ಬೇಕಾದ್ರೆ ಮತ್ತೊಂದು. ಸೊ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಅನ್ಸುತ್ತೆ. ಆದ್ರೂ ಕೂಡ ಸಿಎಂ ಅವರು ಇವತ್ತು ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಯಾವ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.